ಜಲಾಶಯ ನೀರು ಪಾವಡಕ್ಕೆ ನೀರು ಅಳತೆ ಬರ್ತಾ ಇರೋದ್ರಿಂದ ಚಿಂತನೆ ನಡೆದು ಇವತ್ತು ಒಂದು ಆ ಸಮಾರಂಭಕ್ಕೆ ಚಾಲನೆ ಸಿಕ್ಕಿದೆ. ಈ ಒಂದು ನೀರಾವರಿ ಹೋರಾಟಗಾರರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಇದೇ 21/4/2025 ಸೋಮವಾರ ಪಾವಗಡ ಪಟ್ಟಣದ SSK ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೀರಾವರಿ ಹೋರಾಟಗಾರರು ಮತ್ತು ತಾಲೂಕಿನ ಸಾರ್ವಜನಿಕರು ಆಗಮಿಸಬೇಕೆಂದು ನೀರಾವರಿ ಹೋರಾಟಗಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಮತ್ತು ಅಧ್ಯಕ್ಷರಾದ S ಶಿವಪ್ರಸಾದ್ ಕರೆ ನೀಡಿದ್ದಾರೆ. ಅವರಿಂದು ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ಹಂಚಿಕೊಂಡಿದ್ದಾರೆ. ಸಂಸ್ಥೆಯವರು ಪತ್ರ ಕೊಟ್ಟು ಇನ್ವೈಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವಯುತವಾಗಿ ಸನ್ಮಾನ ಮಾಡೋದಕ್ಕೋಸ್ಕರ. ಅದೇ ರೀತಿ ನೀವು ಬಂದು ಕುಟುಂಬ ಸಮೇತ ಬಂದು ಮುಖ್ಯಮಂತ್ರಿ ಸಮೇತ ಬರಬೇಕಂತ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ಮೆರವಣಿಗೆ ಭಾಗವಹಿಸ್ತಾರೆ. ತಾವೆಲ್ಲರೂ ಸಹ ಮಾಧ್ಯಮದವರು ಎಲ್ಲರೂ ಬರಬೇಕು. ಕಾರ್ಯನಿರತ ಪತ್ರಕರ್ತರ ಸಂಘ ಪರವಾಗಿ ಸಹ ನಿಮ್ಮಲ್ಲಿ ಸಹ ಅಲ್ಲಿ ಸನ್ಮಾನ ಸ್ವೀಕರಿಸೋರಿದ್ದಾರೆ. ತಾವು ದಯಮಾಡಿ ಎಲ್ಲರೂ ಬರಬೇಕಂತ ಹೇಳಿದ್ದೀವಿ. ನನ್ನ ಹೆಸರು ಶಿವಪ್ರಸಾದ್. ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆಯ ವತಿಯಿಂದ 21ನೇ ತಾರೀಕು ಪಾವಗಡ ಸಿನಿಮಾತ್ಮ ಸಮುದಾಯ ಭವನದಲ್ಲಿ ಒಂದು ಹೋರಾಟಗಾರರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ ಅನೇಕ ವರ್ಷಗಳಿಂದ ಕುಡಿಯುವ ನೀರು ಮತ್ತು ಕೃಷಿಗೆ ನೀರಿನ ಹೋರಾಟದಲ್ಲಿ ಅವಿಶ್ರಾಂತವಾಗಿ ಭಾಗವಹಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದವರು, ಸಂಘ ಸಂಸ್ಥೆಗಳು, ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ತಾಲೂಕಿನ ಪ್ರತಿ ಕೆರೆಗೆ ನೀರು ತರುವಲ್ಲಿ ನಾವೆಲ್ಲರೂ ಕೂಡ ಪಾತ್ರ ವಹಿಸೋಣ, ಹೋರಾಟ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಐತಿಹಾಸಿಕವಾಗಿರ್ತಕ್ಕಂಥ ಧರಣಿ ನನಗೆ ಅಭಿನಂದನೆಗಳನ್ನ ಯಾಕೆ ಸಲ್ಲಿಸ್ತೀನಿ ರೈತ ಸಂಘ ಮತ್ತು ಇನ್ನಿತರ ಈ ಸಂಘ ಸಂಸ್ಥೆಗಳಿಗೆಂದರೆ ಅಷ್ಟು ದಿನ ಒಂದು ಹೋರಾಟವನ್ನು ಜೀವಂತವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರನ್ನ ಆ ಒಂದು ಹೋರಾಟದಲ್ಲಿ ಸೇರಿಸ್ತಕ್ಕಂಥದ್ದು. ಎಲ್ಲ ಪಕ್ಷದ ಮುಖಂಡರು ಅದರಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದಾರೆ. ಆವಾಗ ಇದಕ್ಕೊಂದು ದೊಡ್ಡ ಮಟ್ಟದ ಶಕ್ತಿ ಬಂತು, ಸರ್ಕಾರ ಎಚ್ಚರಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆವಾಗ ಮುಖ್ಯಮಂತ್ರಿಗಳೇ ಮಾತನಾಡಿ ನಾವು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದ ಮೇಲೆ ಆ ಯೋಜನೆ ಕೂಡ ಆಗಿ ಅಲ್ಲಿನ ಆವತ್ತಿನ ಶಾಸಕ ವೆಂಕಟರಮಣಪ್ಪನವರು ಕೂಡ ಅದಕ್ಕೆ ಒತ್ತು ಕೊಟ್ಟು ಅವರು ಕೂಡ ಅದರ ಪ್ರಯತ್ನವನ್ನು ಮಾಡಿ ತುಂಗಭದ್ರಾ ನೀರನ್ನು ಇವತ್ತು ತುಮಕೂರು ಪಾವಗಡ ಬಂದು ಮುಟ್ಟಿದೆ. ಅಂದರೆ ಎಲ್ಲ ಗ್ರಾಮಗಳಿಗೆ ಹೋಗಬೇಕು, ಎಲ್ಲ ಮನೆಗೆ ಮುಟ್ಟುವಂಥ ಕೆಲಸ ಆಗಬೇಕಾಗಿದೆ ಇನ್ನು. ಆದರೆ ಒಂದು ನಮಗೆ ಪಾವಗಡದಿಂದ ನಾವು ಫಸ್ಟ್ ಹೋರಾಟ ಪ್ರಾರಂಭ ಮಾಡಿದಾಗ ಯಾವ ಮೂಲದಿಂದ ಪಾವಗಡಕ್ಕೆ ನೀರು ಬರುತ್ತೆ ಅಂತ ಕೇಳ್ತಿದ್ರು, ಸರ್ಕಾರದವರೇ ಕೇಳ್ತಿದ್ರು ನಮಗೆ, ಯಾವುದ್ರೆ ಎಲ್ಲಿಂದ ಕೊಡೋಕ್ಕಾಗ್ತದೆ ನಿಮಗೆ ಅಂತ ಹೇಳಿ. ಈಗ ನನಗೆ ತುಂಬ ಖುಷಿ ಆಗ್ತಕ್ಕಂಥದ್ದು ಹೇಮಾವತಿ ಕೊಡಲಿಕ್ಕೆ ಸಾಧ್ಯ ಆಯಿತು, ಭದ್ರಾ ಮೇಲ್ದಂಡೆ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಎತ್ತಿನ ಹೊಳೆ ಯೋಜನೆ ಮೊನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆ ಘೋಷಣೆ ಮಾಡಿ ಅದು ಕೂಡ ನಮಗೆ ಪಾವಗಡಕ್ಕೆ ಸುಮಾರು 19 ಕೆರೆಗಳಿಗೆ ನೀರು ಬರ್ತಕ್ಕಂಥದ್ದು ಈಗ ಮಧುಗಿರಿ ತನಕ ಆಗ್ತಾ ಇದೆ. ಬೇಗ ತಡವಾಗ್ಬೋದು, ಆದರೆ ಆ ಯೋಜನೆಯಲ್ಲಿ ನಮ್ಮ ತಾಲೂಕಿಗೆ ನೀರು ಬರಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಇಚ್ಛಾಶಕ್ತಿಯಿಂದ ಬದ್ಧತೆಯಿಂದ ಹೋರಾಟ ಮಾಡಿದ್ದರ ಪರಿಣಾಮ ಇವತ್ತು ಸರ್ಕಾರಗಳು ಎಚ್ಚೆತ್ತುಕೊಂಡು ಎಲ್ಲ ಪಕ್ಷದ ಸರ್ಕಾರಗಳು ಆ ಎಲ್ಲ ಪಕ್ಷದ ಸರ್ಕಾರಗಳು ಎಚ್ಚೆತ್ತುಕೊಂಡು ಹಂತವಾಗಿ ಇವತ್ತು ಯೋಜನೆಗಳು ಜನರಿಗೆ ತಾಲೂಕಿಗೆ ಬಂದು ಮುಟ್ತಾ ಇದೆ. ಆದ್ದರಿಂದ ನಾನು ಅನೇಕ ಸಂದರ್ಭದಲ್ಲಿ ನರಸಿಂಹರೆಡ್ಡಿ ಅವರು ಬೇರೆ ಹೋರಾಟ ಮಾಡಿರ್ತಕ್ಕಂಥವ್ರು ಪ್ರಮುಖರಾದಾಗ ಅವ್ರು ಅನ್ನಿಸ್ತಾ ಇತ್ತು, ಹೌದು ನೀರು ಬರ್ತಾ ಇದೆ, ಇಷ್ಟು ದೊಡ್ಡ ಮಟ್ಟದ ಹೋರಾಟಗಳಾಗಿದೆ, ಕನಿಷ್ಠ ಹೋರಾಟಗಳನ್ನು ಸ್ಮರಣೆ ಮಾಡಬೇಕಲ್ಲ, ಹೋರಾಟಗಾರರಿಗೆ ಒಂದಿಷ್ಟು ಅಭಿನಂದನೆ ಆದರೂ ಸಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಚರ್ಚೆಗಳಾಗ್ತಾ ಇತ್ತು. ಇನ್ನು ಹೋರಾಟದ ಮುಂಚೂಣಿಯಲ್ಲಿದ್ದ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲರೂ ತಾಲೂಕಿನಲ್ಲಿ ಒಂದೇ ಹೋರಾಟಗಳಿಂದ ಪಾವಗಡ ತಾಲೂಕಿಗೆ ನೀರು ಬಂದಿದೆ, ಆಗಲಿ ಬೇರೆ ಯಾವುದೇ ಒಂದು ಕಾರಣ ಇಲ್ಲಿಲ್ಲ ಅಂತ ಹೇಳ್ತೀನಿ. ಸಂದರ್ಭಾನುಸಾರ ಪ್ರತಿಯೊಬ್ಬರು ಆಡಳಿತದಲ್ಲಿದ್ದಾಗ ಪ್ರತಿಯೊಬ್ಬ ಶಾಸಕರು ಕೂಡ ಕಷ್ಟಪಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಸರ್ಕಾರ ಲೆವೆಲಲ್ಲಿ ಮಾತಾಡಿದ್ದಾರೆ, ಜನಗಳಿಗೆ ಇವತ್ತು ಒಳ್ಳೇದು ಮಾಡಿದ್ದಾರೆ. ಆ ಜನಗಳ ಆಶೀರ್ವಾದ ಇದ್ದಾಗ ಮಾತ್ರ ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಎಲ್ಲ ಕೂಡಿ ಮುಂದಿನ ಹೋರಾಟದ ಮಾಡಿ ನಮ್ಮ ಕೆರೆಗಳಿಗೆ ನೀರು ತರಬೇಕು ಮತ್ತು ಕುಡಿಯೋ ನೀರಿನ ಯೋಜನೆಯನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸಬೇಕು. ಇವತ್ತು ಮತ್ತೊಬ್ಬ ಹೋರಾಟಗಾರರ ಮುಂಚೂಣಿಯಲ್ಲಿರುವ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟು ಸರಿ ಹೋದರೂ ಕೂಡ ನಮಗೆ ಪಾವಗಡಕ್ಕೆ ನ್ಯಾಯ ಸಿಗಲಿಲ್ಲ. ಲಾಸ್ಟಿಗೆ ನಾವೆಲ್ಲ ಸಂಘ ಸಂಸ್ಥೆ ಸೇರಿಸಿ ನಮ್ಮ ಪತ್ರಿಕೆ ಮಾಧ್ಯಮದವರು, ದಲಿತ ಸಂಘ, ಕಾರ್ಮಿಕ ಸಂಘ, ರೈತ ಸಂಘ ಎಲ್ಲ ನಾವು ಒಟ್ಟುಗೂಡಿದ್ವಿ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕಂದ್ರೆ, ಒಂದು ಗಟ್ಟಿ ಚಳವಳಿ ಮಾಡಬೇಕಂದಾಗ
ನಮ್ಮ ಪತ್ರಿಕೆ ಮಾಧ್ಯಮದವರು ಅದನ್ನು ಇವ್ರವಾಗಿ ಒಂದು ಬಿಡಿಸ್ಕೊಟ್ರು ಅದನ್ನು. ಈ ಥರ ಮಾಡಿದ್ರಿ ಸ್ಟೆಪ್ಪು, ಈ ಥರ ಮಾಡಿದ್ರಿ, ಇದಕ್ಕೆ ಪ್ಲಾನ್ ಸಿಗ್ತೈತೆ ಅಂತ ಭಾಳಷ್ಟು ಚರ್ಚೆಗಳಾದವು. ನಾವು ಅದೇ ಥರ ಅವ್ರು ಹೇಳಿದ ಪ್ರಕಾರವಾಗೇ ನಾವು ಮಾಡ್ತಾಯಿದ್ವಿ. ನಮ್ಮ ಹಿಂದ್ಗಡೆ 106 ಸಂಘಟನೆ ಬೆಂಬಲ, ಯಾವುದೇ ಒಂದು ಪಕ್ಷ ಇಲ್ಲ ಅವತ್ತು ಪಾವಗಡ ತಾಲೂಕಿನಲ್ಲಿ 2017ರಲ್ಲಿ. ಗಟ್ಟಿ ಚಳವಳಿ, ಪ್ರತಿಯೊಂದು ಅಷ್ಟೊಂದು 5 ವರ್ಷದ ಮಗ ಕೂಡ ನಮ್ಮ ಜೊತೆ ಬರ್ತಾಯಿದೆ ಅಂತ ಒಂದು ದೊಡ್ಡ ಖುಷಿ ಇದೆ. ಎಲ್ಲರಿಗೂ ನಮಸ್ಕಾರ. ಪಾವಗಡ ತಾಲೂಕಿನ ಬರಪೀಡಿತ ಪ್ರದೇಶಕ್ಕೆ ನೀರಾವರಿ ವಿಚಾರವಾಗಿ ನೀರನ್ನು ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಭಾಳಷ್ಟು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳ ಮುಖಂಡರುಗಳು ಮತ್ತು ಇನ್ನೂ ಅನೇಕ ಜನ ನೀರಾವರಿ ಮತ್ತು ನೀರು ಕುಡಿಯಲಿಕ್ಕೆ ನೀರನ್ನು ತರ್ತಕ್ಕಂಥ ಒಂದು ವಿಚಾರದಲ್ಲಿ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ, ಪಾದಯಾತ್ರೆಗಳನ್ನು ಮಾಡಿದ್ದಾರೆ. ಎಲ್ಲ ಬಂಧುಗಳು ಸಹ ಬಂದು ಈ ತಾರೀಕು 21/4/2025 ಸೋಮವಾರ ನಡೆಯುವ ಈ ಒಂದು ಕಾರ್ಯಕ್ರಮ, ಈ ಒಂದು ಎಲ್ಲ ಹೋರಾಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ದಯಮಾಡಿ ತಾಲೂಕಿನ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮನ್ನು ಕೋರಿಕೊಳ್ಳುತ್ತೇವೆ. ನಮಸ್ಕಾರ, ನಾನು ಶಿವಕುಮಾರ್ ಸಾಕೇಲ್ ಪಾವಗಡ. 21ರಂದು ಸೋಮವಾರ ನೀರಾವರಿ ಹೋರಾಟಗಾರರಿಗೆ ಎಲ್ಲ ಸನ್ಮಾನ ಇದೆ. ನಾವೆಲ್ಲ ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ವಿ. ಆ ಪಾದಯಾತ್ರೆ ಮಾಡಿರೋ ಎಲ್ಲ ಗಣ್ಯರಿಗೆ ಮತ್ತು ಹೋರಾಟಗಾರರಿಗೆ 21ರಂದು ತಾಲೂಕಿನ ಜನತೆ ಸನ್ಮಾನ ಮಾಡಲಿದ್ದಾರೆ. ತಾವೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.